ನಮಸ್ತೆ. ಆ ಈಗ ತುಂಬಾ ಜನ ಕೇಳ್ತಾ ಇದ್ರಿ ಸೈರನ್ ಕ್ಯಾಮ್ರಾ ತರ ಏನಾದ್ರು ಥೆಫ್ಟ್ ಯಾರಾದ್ರೂ ಕಳ್ಳರು ಯಾರಾದ್ರೂ ಬಂದಾಗ ಮನೆ ಹತ್ರ ಸೌಂಡ್ ಬರೋ ತರ ಏನಾದ್ರು ಇದೆಯಾ, ಸೈರನ್ ಯಾವ ತರಾದ್ರು ಸೈರನ್ ಕ್ಯಾಮ್ರಾ ಯಾವ್ದಾದ್ರು ಇದೆಯಾ ಅಂತ ಕೇಳ್ತಿದ್ರಿ. ಇವಾಗ ಇಕ್ವಿಷನ್ ಸೈರನ್ PIR ಸೈರನ್ ಕ್ಯಾಮ್ರಾ ಅಂತ ಬಂದಿದೆ. ಇದನ್ನ ನಾರ್ಮಲ್ ಆಗಿ ನಾವು HQHI ಅಪ್ಗ್ರೇಡೇಷನ್ DVR ಗೆ ಸೆಟ್ ಮಾಡಬಹುದು. ಇಲ್ಲ ಅಂತಂದ್ರೆ ಇಕ್ವಿಷನ್ HUHI ಅನ್ನೋ DVR ಗೆ ಈ ಕ್ಯಾಮ್ರಾ ಸಪೋರ್ಟ್ ಆಗುತ್ತೆ. ನಾರ್ಮಲಿ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಕ್ಯಾಮ್ರಾದಲ್ಲಿ ವಿತ್ ಲೈಟಿಂಗ್ಸ್ ವಿತ್ ಸ್ಪೀಕರ್ ಇರೋದ್ರಿಂದ ಇದರಲ್ಲೇ ಸೌಂಡ್ ಬರುತ್ತೆ. PIR ಸೌಂಡ್ ಸಮ್ ನಾವು ಪರ್ಟಿಕ್ಯುಲರ್ ಡೇಟ್ ಮತ್ತೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ನ ಸೆಲೆಕ್ಟ್ ಮಾಡಿ ಅಥವಾ ಪರ್ಟಿಕ್ಯುಲರ್ ಡೇಸ್ ನ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಬರುತ್ತೆ. ಸೇಮ್ ನಾರ್ಮಲಿ ಯೂಶಲಿ ಇವತ್ತು ಜಸ್ಟ್ BSc ಡಿಸಿಪ್ಲಿನ್ ಅದೇ ತರನೇ ಇರುತ್ತೆ ಕ್ಯಾಮ್ರಾ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, DVR HQHI ಹಾಕೊಂಡಿದ್ದೀನಿ, ಕನೆಕ್ಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ಇವಾಗ ನಾರ್ಮಲಿ ಯೂಶಲಿ ನಿಮಗೆ DVR ಮತ್ತೆ ಕ್ಯಾಮ್ರಾ ಪವರ್ ಸಪ್ಲೈ ಎಲ್ಲ ಕನೆಕ್ಟ್ ಮಾಡಿದಾಗ ಸೇಮ್ ನಾರ್ಮಲ್ ಅದೇ ತರ ಇರುತ್ತೆ. ಇದರಲ್ಲಿ ಏನು ಅಡಿಷನಲ್ ಆಗಿ ವೈರಿಂಗ್ ಮಾಡ್ಕೊಳೋ ಅವಶ್ಯಕತೆ ಇರಲ್ಲ. ಇನ್ಬಿಲ್ಟ್ ಮೈಕ್ ಇರುತ್ತೆ ಕ್ಯಾಮ್ರಾದಲ್ಲೇನೆ, ಇನ್ಬಿಲ್ಟ್ ಸ್ಪೀಕರ್ ಇರೋದ್ರಿಂದ DVR ಅಲ್ಲೂ ಇನ್ಬಿಲ್ಟ್ ಇರುತ್ತೆ, ಕ್ಯಾಮ್ರಾದಲ್ಲೂ ಇನ್ಬಿಲ್ಟ್ ಇರೋದ್ರಿಂದ ವೈರಿಂಗ್ ಅವಶ್ಯಕತೆ ಇರಲ್ಲ. ನಂದು ಇವಾಗ ಕ್ಯಾಮ್ರಾ ಇದಾಗಿದೆ. ಜಸ್ಟ್ ನಾನು ಇವಾಗ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ತೀನಿ. ಓಪನ್ ಆಯ್ತು, ಕ್ಯಾಮ್ರಾ ನಿಮಗೆ ಕಾಣಿಸ್ತಾ ಇದೆ. ಇವಾಗ ಇದರಲ್ಲಿ ಸೆಟ್ಟಿಂಗ್ಸ್ ಹೋಗ್ಬೇಕು. ಸೆಟ್ಟಿಂಗ್ಸ್ ಹೋಗಿ ಕ್ಯಾಮ್ರಾದಲ್ಲಿ ಬಂದ್ಬಿಟ್ಟು ನಿಮಗೆ ಇವೆಂಟ್ಗೆ ಹೋಗ್ಬೇಕು. ಇಲ್ಲಿ ಮೋಷನ್ ಡಿಟೆಕ್ಷನ್, ವಿಡಿಯೋ ಟೆಂಪರೇಚರಿಂಗ್, ವಿಡಿಯೋ ಲಾಸ್, ಅಲಾರಮ್ ಔಟ್ಪುಟ್ ಎಕ್ಸ್ಟೆನ್ಷನ್ ಅಂತ ಇರುತ್ತೆ. ಸಪೋಸ್ ಇವಾಗ ನಂದು ಕ್ಯಾಮ್ರಾ ನಂಬರ್ 1 ಚಾನಲ್ ನಂಬರ್ ಕ್ಯಾಮ್ರಾ ನಂಬರ್ 1 ಸೆಟ್ ಆಗಿದೆ. 2, 3 ಸೆಟ್ ಆದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಯಾವ್ದಕ್ಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ಇದು ನಾನು ಇವಾಗ ಏನ್ ಮಾಡಿದೀನಿ, ಎನೇಬಲ್ ಮಾಡಿದೀನಿ. ಎನೇಬಲ್ ಮಾಡಿದಾಗ ನಿಮಗೆ ವ್ಯೂ ಕಾಣಿಸ್ತಾ ಇದೆ. ಇಲ್ಲಿ ತೋರಿಸುತ್ತೆ ಸೆನ್ಸಿಟಿವಿಟಿ 80 ಇರಬೇಕು. ಫಾಲ್ಸ್ ಅಲಾರಮ್ ರಿಡಕ್ಷನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಗಾರಾದ್ರೂ ಕೊಡ್ಬೋದು ಅಥವಾ PIA ಗಾರಾದ್ರೂ ನಾವು ಇದನ್ನ ಕೊಡ್ಬೋದು. ವೆಹಿಕಲ್ಸ್ ಮತ್ತೆ ವಿಮಾನಗಳು, ಜನ ಯಾರಾದ್ರೂ ಓಡಾಡಿದ್ರೆ ಅಥವಾ ಗಾಡಿ ಏನಾದ್ರು ಓಡಾಡಿದ್ರೆ ಆ ಟೈಮಲ್ಲಿ ಆದ್ರೂ ನಾವು ಇದನ್ನ ಮಾಡ್ಕೋಬಹುದು. ನಾನು ಇಲ್ಲಿ ಆರ್ಟಿಫಿಷಿಯಲ್ AI ಗೆ ಕೊಟ್ಟಿದ್ದೀನಿ. ಜನಗಳು ಮತ್ತೆ ವೆಹಿಕಲ್ಸ್ ಏನಾದ್ರು ಬಂದ್ರೆ ಕ್ಯಾಪ್ಚರ್ ಆಗೋ ತರ ಕೊಟ್ಟಿದ್ದೀನಿ. ಅಪ್ಲೈ ಕೊಡ್ತಾ ಇದ್ದೀನಿ, ನೋಡ್ತಿದ್ದೀರಾ. ನೆಕ್ಸ್ಟ್ ಇಲ್ಲಿ ಬಂದಾಗ ಏರಿಯಾ ಆಯ್ತು. ಏರಿಯಾದಲ್ಲಿ ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಡ್ರಾ ಏರಿಯಾ ಅಂತ ಬರುತ್ತೆ. ನಾವು ಫುಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಫುಲ್ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಕೊಟ್ಟಿದ್ದೀನಿ. ಇಲ್ಲ ಪರ್ಟಿಕ್ಯುಲರ್ ಆಗಿ ಏನಾದ್ರು ನಮ್ಗೆ ಈ ಪರ್ಟಿಕ್ಯುಲರ್ ಜಾಗ ಬೇಕು ಅಂತಂದ್ರೆ ಈ ತರ ಸೆಲೆಕ್ಟ್ ಮಾಡ್ಕೋಬಹುದು. ಪರ್ಟಿಕ್ಯುಲರ್ ಏರಿಯಾ, ಡ್ರಾ ಏರಿಯಾ ಕೊಡಬೇಕು. ಇಲ್ಲಿ ನಾವು ಈ ತರ ಸೆಲೆಕ್ಟ್ ಮಾಡ್ಕೋಬೇಕು ಏರಿಯಾನ. ಓಕೆ, ಪರ್ಟಿಕ್ಯುಲರ್ ನಾನು ಏರಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏರಿಯಾ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಕೊಟ್ಟಿದ್ದೀನಿ. ನೆಕ್ಸ್ಟ್ ಆರ್ಮಿಂಗ್ ಶೆಡ್ಯೂಲ್ ಅಂತ ಬರುತ್ತೆ. ಆರ್ಮಿಂಗ್ ಶೆಡ್ಯೂಲ್ ಅಂತಂದ್ರೆ ನಾವು ಟೈಮಿಂಗ್ಸ್ ಏನಿದೆಯೋ ಆ ಟೈಮಿಂಗ್ ಸೆಟ್ ಮಾಡ್ಕೋಬೇಕು. ಇವಾಗ ನಮ್ಗೆ ಇಲ್ಲಿ 15:51 3:51 ಆ ಟೈಮಲ್ಲಿ ಇದೆ, ಟ್ಯೂಸ್ಡೇ. ನಾನು ಇವಾಗ ಇಲ್ಲಿ ಆರ್ಮಿಂಗ್ ಶೆಡ್ಯೂಲ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಎಡಿಟ್ ಆಪ್ಷನ್ ಇರುತ್ತೆ. ಇಲ್ಲಿ ನಮ್ಗೆ ಯಾವತ್ತು ಬೇಕು, ಮಂಡೇ, ಟ್ಯೂಸ್ಡೇ, ಟೈಮಿಂಗ್ಸ್, ಯಾವ ಡೇಟು, ಯಾವ ವಾರ ಅಥವಾ ಯಾವ ಟೈಮ್, ಸ್ಟಾರ್ಟ್ ಟೈಮ್ ಏನು, ಎಂಡ್ ಟೈಮ್ ಏನು ಅಂತ ಇರುತ್ತೆ. ನಾನು ಜಸ್ಟ್ ಇವಾಗ ಇಲ್ಲೇನು ಸೆಲೆಕ್ಟ್ ಮಾಡ್ತಿಲ್ಲ, ಎಡಿಟ್ ಮಾಡ್ಬಿಟ್ಟು ಆರ್ಮಿಂಗ್ ಅಂತ ಕೊಟ್ಬಿಟ್ಟು ಸ್ಕೇಲಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ದಿವಸದ್ದು. ಸಪೋಸ್ ಇಲ್ಲಿ 14 ಅಂತಂದ್ರೆ ನಿಮಗೆ ಎಷ್ಟಾಯ್ತು, 3 ಗಂಟೆ, 2 ಗಂಟೆಯಿಂದ ಸ್ಟಾರ್ಟ್ ಆಗಿ ನಿಮಗೆ ಸಂಜೆ 9 ಗಂಟೆ ತನಕ ನಾನು ಸಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಆ ಟೈಮಿಂಗ್ಸ್ನ ಸೆಟ್ ಮಾಡ್ಕೋಬಹುದು. ಅಪ್ಲೈ ಕೊಡಬೇಕು. ಅಪ್ಲೈ ಆದ ತಕ್ಷಣ ನೆಕ್ಸ್ಟ್ ಲಿಂಕೇಜ್ ಆಪ್ಷನ್. ಇಲ್ಲಿ ಬಜ್ ಅಲಾರಮ್, ನೋಟಿಫಿಕೇಶನ್ ಸರ್ವೆಲೆನ್ಸ್, ಇಲ್ಲಿ ಬಂದ್ಬಿಟ್ಟು ಕ್ಯಾಮ್ರಾ ನಂಬರ್ 1 ಲೈಟ್ ಮತ್ತೆ ಕ್ಯಾಮ್ರಾ 1 ನಂಬರ್ 3 ಸೌಂಡ್ ಅಂತ ಕೊಟ್ಟು ಅಪ್ಲೈ ಕೊಡಬೇಕು. ಅಪ್ಲೈ ಕೊಟ್ಟಾಗ
ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಹೋದಾಗ ಆಟೋಮೆಟಿಕ್ ಆ ಸೌಂಡ್ ಆಗುತ್ತೆ. ನೋಡಿ, ಆ ಪರ್ಟಿಕ್ಯುಲರ್ ಏರಿಯಾದ ತಕ್ಷಣ ಸೌಂಡ್ ಆಗುತ್ತೆ. ಜಸ್ಟ್ ನಿಮಗೆ ಇದೊಂದು ಒಂದ್ ಮಿನಿಟ್ ಇರುತ್ತೆ ಸೌಂಡ್. ಇನ್ ಕೇಸ್ ಏನಾದ್ರೂ ಪರ್ಸನ್ ಅಲ್ಲೇ ನಿಂತಿದ್ರೆ ಆ ಸೌಂಡ್ ಬರ್ತಾನೆ ಇರುತ್ತೆ. ನೋಡಿ, ಇನ್ನೊಂದ್ಸರಿ ಹೋಗ್ತಾರೆ. ಇನ್ನೊಂದ್ಸರಿ ಹೋದಾಗ ಆಟೋಮೆಟಿಕಲ್ ಏನಾದ್ರು ಬಂದ್ರೆ ಆ ಸೌಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈ ತರ ಸೌಂಡ್ ಅಲಾರಂ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ನಿಮ್ಗೆ DVR ಹತ್ರನು ಬೀಪ್ ಸೌಂಡ್ ಬರುತ್ತೆ. ಮೊಬೈಲ್ ನೋಟಿಫಿಕೇಶನ್ ಏನಾದ್ರು ಇದ್ರೆ, ಮೊಬೈಲ್ ಸೆಟ್ಟಿಂಗ್ಸ್ ಅಲ್ಲಿ ಏನಾದ್ರು ನೀವು ಆನ್ಲೈನ್ ಮಾಡ್ಕೊಂಡಿದ್ರೆ ಕ್ಯಾಮ್ರಾಸ್ ನ, ಮೊಬೈಲ್ ಅಲ್ಲೂ ಆ ಸೌಂಡ್ ನಿಮಗೆ ಬರುತ್ತೆ. ನೀವು ಇಲ್ಲಿ ಹೋದಾಗ ಇಲ್ಲಿ ನೋಡಿ, ಸೆಂಡ್ ಇಮೇಲ್ ಅಂತಿದೆ, ನೋಟಿಫಿಕೇಶನ್ ಆಫ್ ಸರ್ವೆಲೆನ್ಸ್ ಅಂತಿದೆ. ಇಮೇಲ್ ಐಡಿ ಕೊಟ್ಟಿದ್ರೆ ನೀವು ಸ್ಟಾರ್ಟಿಂಗ್ DVR ಇಮೇಲ್ ಬರುತ್ತೆ ನೋಟಿಫಿಕೇಶನ್ ಸರ್ವೆಲೆನ್ಸ್. ಜಸ್ಟ್ ನೀವು ಇಕ್ವಿಷನ್ ಆಪ್ ಥ್ರೂ ಏನಾದ್ರು ಯೂಸ್ ಮಾಡ್ತಿದ್ರೆ, ನೀವು ಇಲ್ಲಿ ಇದನ್ನ ಮಾಡಿದ್ರೆ ಜಸ್ಟ್ ಅದು ಕ್ಯಾಮ್ರಾದಲ್ಲಿ ಬಂದ್ಬಿಡುತ್ತೆ, ನಿಮಗೆ ಆಪ್ ಅಲ್ಲಿ ಬಂದ್ಬಿಡುತ್ತೆ. ಇಷ್ಟೇ ಈ ಸೈರನ್ ಕ್ಯಾಮ್ರಾ.